ಸಂಸ್ಥೆಯ ಸಮರ್ಪಿತ ಶಿಕ್ಷಕ ವೃಂದದವರೇ, ಹಾಗೆಯೇ ನಮ್ಮ ವಿಘ್ನ ನಿವಾರಕ ಶ್ರೀ ವಿನಾಯಕ, ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡಿ, ಅನ್ನದಾತರಾದ ರೈತಾಪಿ ವರ್ಗ ಹೆಚ್ಚಿಸದೆ ಅನುದಿನವೂ ಅನುಕ್ಷಣವೂ ದೇಶದ ಗಡಿಯನ್ನು ಪ್ರತಿಯೊಬ್ಬ ಮಗು ವಿಭಿನ್ನವಾಗಿ ಕಲಿಯುತ್ತದೆ. ಇಲ್ಲಿ ಪ್ರತಿಯೊಬ್ಬ ಮಗು ವಿಭಿನ್ನವಾಗಿ ಬೆಳೆಯುತ್ತದೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ಎಂಬ ಕವಿವಾಣಿಯಂತೆ ಇಂದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು, ಒತ್ತಡ ಚಿಂತೆಗಳನ್ನು ಬದಿಗಿಟ್ಟು ರಸದಿಂದ, ಸವಿಭಾವದಿಂದ, ಉತ್ಸುಕತೆಯಿಂದ, ಉತ್ಸಾಹದಿಂದ ಮೇಡಮ್ ಹತ್ರ ಬನ್ನಿ ಮೇಡಮ್. ಇವತ್ತು ನಾವು ಬಿಂಬ ಲರ್ನಿಂಗ್ ಸೆಂಟರ್ ಎಂಬ ವಿಶೇಷ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವವನ್ನು ನಡೆಸುತ್ತಿದ್ದೇವೆ. ಇದು ನಮ್ಮ ಪ್ರಥಮ ವಾರ್ಷಿಕೋತ್ಸವ. ನಮ್ಮ ಶಾಲೆಯು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹೊಂದಿರುವಂಥ ಮಕ್ಕಳಿಗೆ ವಿಶೇಷವಾಗಿ ಇರುವಂಥ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ನಾವು ವಾಕ್ ಶ್ರವಣ ಚಿಕಿತ್ಸೆ, ಉದ್ಯೋಗ ಚಿಕಿತ್ಸೆ, ಆಕ್ಯುಪೇಷನಲ್ ಥೆರಪಿ, ಸೈಕಾಲಜಿಕಲ್ ಥೆರಪಿ, ಸ್ಪೆಷಲ್ ಎಜುಕೇಷನ್ ಇತ್ಯಾದಿ ಚಿಕಿತ್ಸಾ ಕ್ರಮಗಳನ್ನು ಶಿಕ್ಷಣದಲ್ಲಿ ಅಳವಡಿಸಿ ಅವರಿಗೆ ಒಂದು ಸ್ಪೆಷಲ್ ಎಜುಕೇಷನ್ ಮಾದರಿಯಲ್ಲಿ ಶಿಕ್ಷಣವನ್ನು ಕೊಡುತ್ತಾ ಬಂದಿದ್ದೇವೆ. ನಾವು ಸಾಮಾನ್ಯವಾಗಿ ಮಕ್ಕಳ ವಯಸ್ಸನ್ನು ಅವರ ಬೆಳವಣಿಗೆಯ ಮುಖಾಂತರ ಅಳೆಯುತ್ತೇವೆ. ಅಂದರೆ ಅವರ ಕ್ರೊನಾಲಜಿಕಲ್ ಏಜ್ ಬದಲು ಅವರ ಡೆವಲಪ್ಮೆಂಟಲ್ ಏಜನ್ನು ತಿಳ್ಕೊಂಡು ಆ ಡೆವಲಪ್ಮೆಂಟಲ್ ಏಜ್ಗೆ ಅಗತ್ಯವಾಗಿ ಪಠ್ಯಕ್ರಮವನ್ನು ತಯಾರಿಸಿ ನಾವು ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲ್ಯಾನನ್ನು ಮಾಡಿಕೊಂಡು ಆ ಮಕ್ಕಳಿಗೆ ನಾವು ತರಬೇತಿಯನ್ನು ನೀಡುತ್ತೇವೆ. NIOS ಮುಖಾಂತರ ಮಕ್ಕಳಿಗೆ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಸಹಾಯವನ್ನು ಮಾಡುತ್ತೇವೆ. ಈಗ ನಮ್ಮ ಬಳಿಯಲ್ಲಿ ಸುಮಾರು 25 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದು ಮೊದಲನೇ ವರ್ಷವಾಗಿದೆ ನಮಗೆ. ವಿಶೇಷ ಮಕ್ಕಳನ್ನು ನಿಭಾಯಿಸೋದು ತುಂಬ ಶ್ರಮದಾಯಕವಾದಂಥ ಕೆಲಸ. ಅದಕ್ಕೆ ಅದರದೇ ಆದಂಥ ವೃತ್ತಿ ನೈಪುಣ್ಯತೆ ಬೇಕಾಗುತ್ತೆ. ಮೂಲತಃ ನಾನೊಬ್ಬ ವಾಕ್ ಮತ್ತು ಶ್ರವಣ ತಜ್ಞ. ನನ್ನ ಜೊತೆಯಲ್ಲಿ ಆಕ್ಯುಪೇಷನಲ್ ಥೆರಪಿಸ್ಟ್ಗಳು, ಸೈಕಾಲಜಿಸ್ಟ್ಗಳು, ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಗಳು, ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ಗಳು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆದವರು ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಒಂದು ಪಠ್ಯಕ್ರಮವನ್ನು ಮಾಡಿಕೊಂಡು ನಾವೆಲ್ಲ ಬೆಳವಣಿಗೆ ಒಂದೊಂದು ವಿಭಾಗಗಳನ್ನ ಹ್ಯಾಂಡಲ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದೀವಿ. ಬಿಂಬ ಲರ್ನಿಂಗ್ ಸೆಂಟರ್ಗೆ ನನ್ನ ಮಗುನ ಸೇರಿಸಿ ಆಲ್ಮೋಸ್ಟ್ ಒಂದು 3 ತಿಂಗಳಾಯಿತು. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಹೆಚ್ಚು ಬದಲಾವಣೆನ ನಾನು ದಿನ ಬೆಳಗಾದರೆ ನೋಡ್ತಾ ಇದ್ದೆ. ಯಾಕಂದರೆ ಹೊರಗಡೆ ಸೊಸೈಟಿಯಲ್ಲಿ ಮಾತಾಡೋಕ್ಕೆ ಕಷ್ಟಪಡ್ತಾ ಇದ್ದಂತಹ ಮಗು ಈಗ ಹೊರಗಡೆ ಹೋಗಿ ತಾನೇ ಇಂಡಿಪೆಂಡೆಂಟಾಗಿ ನಾನೇ ಎಲ್ಲ ಕೇಳ್ತೀನಿ, ನಾನೇ ಅಂಗಡಿಗೆ ಹೋಗ್ತೀನಿ, ನಾನೇ ಅಂಗಡಿಗೆ ಹೋಗಿ ತೊಗೋತೀನಿ ಅಂತ ಮಾತಾಡುತ್ತೆ. ಸೊ ಅಂದರೆ ಅಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸನ್ನು ಸೋಷಿಯಲಿ ಹೇಗೆ ಕನೆಕ್ಟ್ ಆಗಬೇಕು, ಜನಗಳ ಜೊತೆ ಸಮಾಜದಲ್ಲಿ ಹೇಗೆ ಬೆರಿಬೇಕು ಅನ್ನೋದನ್ನು ಬಿಂಬ ಹೇಳ್ಕೊಡ್ತಾ ಇದೆ. ಜೊತೆಗೆ ಮಗು ಬಂದು ಓದೋದಕ್ಕೆ ಬರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇತ್ತು. ಆದರೆ ಈಗ ಅವನಿಗೆ ಇಂಟ್ರೆಸ್ಟ್ ಬಂದಿದೆ. ಡ್ರಾಯಿಂಗ್ ಮಾಡ್ತೀನಿ ನಾನು ಇದನ್ನು ಬಿಡಿಸ್ತೀನಿ ಅಂತ ಹೇಳ್ತಾನೆ. ಹೆಚ್ಚು ಅವನ ಭಾಷೆ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಹಾಗಾಗಿ ಇಷ್ಟರ ಮಟ್ಟಿಗೆ ಬಿಂಬ ನನಗೆ ಸಹಾಯ ಮಾಡಿದೆ 3 ತಿಂಗಳಲ್ಲೇ. ಅದೇ ಒಂದು ವರ್ಷ ಮಗುನ ಕಳಿಸಿದ್ರೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಭಾಳ ಖುಷಿ ಆಗ್ತಾ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಯಾಕೆಂದರೆ ಇಷ್ಟರ ಮಟ್ಟಿಗೆ ನನ್ನ ಮಗುನಲ್ಲಿ ಆತ್ಮವಿಶ್ವಾಸ, ಅದರ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿರೋದೇ ಇಲ್ಲಿಂದ ಅಂತ ನಾನು ಹೇಳ್ತೀನಿ. ಸೊ ಭಾಳ ಸಂತೋಷ ಆಗಿದೆ ಸರ್. 3 ತಿಂಗಳಿಂದ ಮಾತು ಸೇರಿಸಿದ್ದು? ಹೌದು ಸರ್, 3 ತಿಂಗಳು ಅಷ್ಟೇ ಆಗಿರೋದು. ತುಂಬ ಯಾಕಂದರೆ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೆ. ಯಾಕಂದರೆ ಮಗು ಶಾಲೆಯಲ್ಲಿ ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಹೋಗ್ತಾ ಇದೆ, ಅಂದರೆ ನಗರದಲ್ಲಿರೋ ಪ್ರತಿಷ್ಠಿತ ಶಾಲೆಗೆ ಹೋಗ್ತಾ ಇದೆ. ಮಗು 2ನೇ ತರಗತಿ ಓದ್ತಾ ಇದೆ ಈಗ ಪ್ರೆಸೆಂಟಾಗಿ. ಸೊ ಆ ಒಂದು 2ನೇ ತರಗತಿಯಲ್ಲಿ ಮಾತಾಡಬೇಕಾದಂತಹ ಭಾಷೆ, ವೊಕ್ಯಾಬ್ಯುಲರಿ ಏನಿದೆ ಅಷ್ಟು ಇವನಲ್ಲಿ ಇರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಈಗ ಒಂಥರ ನನಗೆ ಹೋಪ್ ಡೆವಲಪ್ ಆಗಿದೆ. ಈ ಮಗು ಎಲ್ಲೇ ಹೋದರೂ ಇರ್ತಾನೆ, ನಾನು ಇಲ್ಲದೇ ಬೇಕಾದರೂ ಇರ್ತಾನೆ ಅನ್ನುವಂತಹ ಒಂದು ಹೋಪ್ಸ್ ನನಗೆ ಬಂದಿದೆ ಸರ್. ಡಾಕ್ಟರ್ ಪ್ರವೀಣ್ ಅವರು ಸುಮಾರು 15 ವರ್ಷಗಳಿಂದ ಪರಿಚಯ. ನಮ್ಮ ಪರಿಚಯ ಆಗಿದ್ದು ಬೇರೆ ಒಂದು ಸಂದರ್ಭದಲ್ಲಿ, ಒಂದು ಕಿರುಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಅವ್ರ ಪರಿಚಯ ಆಯಿತು. ಆದರೆ ಅವರ ಸಜ್ಜನಿಕೆ ನನ್ನನ್ನು ಒಂದು ಸೂಜಿಗಲ್ಲು ಥರ ಸೆಳೆದು ಬಿಡ್ತು. ನಾನು ಅವರ ಕ್ಲಿನಿಕ್ಗೆ
ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೆ. ನನ್ನದು ಕೆಲವು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ನನ್ನ ಫೋಟೋಗಳನ್ನು ಅವರ ಲಿಟ್ರೇಚರಲ್ಲಿ, ಬುಕ್ಲೆಟ್ಸಲ್ಲಿ ಎಲ್ಲ ಬಳಸ್ಕೊಂಡಿದ್ದರು. ಕ್ರಮೇಣ ಅವರ ಸಮಾಜಮುಖಿ ಧೋರಣೆಯ ಪರಿಚಯ ಕೂಡ ಆಯಿತು ನನಗೆ. ಈ ಥರ ಒಂದು ಬಿಂಬ ಫೌಂಡೇಶನ್ ಅಂತ ಹೇಳಿ ವಿಶೇಷ ಮಕ್ಕಳಿಗೆ ಶಾಲೆ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿದ್ರು. ಬಹಳನೇ ಸಂತೋಷ ಆಯಿತು. ಈಗ ಒಂದು 15 ದಿನಗಳ ಹಿಂದೆ ಬೆಂಗಳೂರಿನ ಶಾಲೆಯ ಕಾರ್ಯಕ್ರಮ ಆಯಿತು. ಅವತ್ತು ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯ ಅವರ ಮಗ ಡಾಕ್ಟರ್ ಬಾಬು ಹಿರಣ್ಣಯ್ಯ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು. ನನಗೂ ಅವತ್ತು ಕರೆದಿದ್ದರು. ಅವರನ್ನು ಪರಿಚಯ ಮಾಡಿಕೊಡೋದು ಮತ್ತು ಅವ್ರನ್ನ ಸನ್ಮಾನ ಮಾಡುವಂಥ ಒಂದು ಅವಕಾಶ ನನಗೆ ದೊರೆತಿತ್ತು. ಇವತ್ತು ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ, ದಯವಿಟ್ಟು ನೀವು ಬರಬೇಕು ಸರ್ ಅಂತ ಹೇಳಿದ್ರು. ನಾವು ಬೆಂಗಳೂರಿಂದ ಬರಬೇಕಾದ್ದರಿಂದ ಸ್ವಲ್ಪ ತಡ ಆಯಿತು. ಇಲ್ಲಿ ಸಹಜವಾಗಿ ನಾರ್ಮಲ್ ಆಗಿರುವಂಥ ಮಕ್ಕಳನ್ನ ಟ್ರೈನ್ ಮಾಡೋದೇ ಎಷ್ಟೋ ಕಷ್ಟ ಇದೆ. ಒಂದು ಡ್ಯಾನ್ಸು, ನೃತ್ಯ ಆಗ್ಬೋದು, ಒಂದು ಹಾಡಾಗ್ಬೋದು, ಅಥವಾ ಒಂದು ಗ್ರೂಪಲ್ಲಿ ನಡೆಯುವಂಥ ಯಾವುದಾದ್ರು ಚಟುವಟಿಕೆ ಆಗ್ಬೋದು. ಇಂಥ ಒಂದು ವಿಶೇಷ ಮಕ್ಕಳಿಗೆ ಇಷ್ಟು ಮಾತ್ರ ಒಂದು ಟ್ರೈನಿಂಗ್ ಕೊಟ್ಟು ಅವರು ವೇದಿಕೆ ಮೇಲೆ ಬಂದು ಅಷ್ಟು ಕಾನ್ಫಿಡೆನ್ಸಿಂದ ಏನೋ ಒಂದು ಪ್ರದರ್ಶನ ಮಾಡಿದ್ರು ಅಂದರೆ ಅದರ ಹಿಂದೆ ಆ ಉಪಾಧ್ಯಾಯಿನಿಯರು ಅಥವಾ ಅವ್ರ ಶಿಕ್ಷಕರ ಒಂದು ಪರಿಶ್ರಮ ನಿಜವಾಗ್ಲೂ ತುಂಬ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ. ಕೆಲವು ತಂದೆ ತಾಯಿಗಳನ್ನು ನೋಡಿದೆ ನಾನು. ಅವರು ಎಷ್ಟು ಸಂತೋಷ ಪಡ್ತಿದ್ರು ತಮ್ಮ ಮಕ್ಕಳನ್ನ ವೇದಿಕೆ ಮೇಲೆ ನೋಡಿ ಅಂದರೆ, ಕೆಲವರ ತಂದೆ ತಾಯಿಗಳ ಕಣ್ಣಂಚಿನಲ್ಲಂತೂ ನೀರೇ ಕಂಡೆ ನಾನು. ನಿಜವಾಗ್ಲೂ ಇದೊಂದು ಅತ್ಯಂತ ಸ್ತುತ್ಯವಾದಂಥ ಕಾರ್ಯ. ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಪ್ರವೀಣ್ ಅವರು ಈ ಒಂದು ಚಟುವಟಿಕೆ ನಡೆಸ್ತಾ ಇದ್ದಾರಲ್ಲ ಅಂತ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ಒಂದು ನೈತಿಕ ಬೆಂಬಲ, ಎಲ್ಲ ರೀತಿಯ ಬೆಂಬಲನೂ ಅವ್ರಿಗಿದ್ದೇ ಇರುತ್ತೆ. ಅವ್ರಿಗಿನ್ನೂ ಇದರಲ್ಲಿ ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ. ಈ ಥರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಲಿ. ನಮ್ಮ